ಇವತ್ತಿನ ಫೋಕಸ್ ಫೈನಲ್ಲಿ ಮೊದಲ ಸ್ಟೋರಿ ಇದು. ಅದು ಭೂಲೋಕದ ಸ್ವರ್ಗ. ಆದರೆ ಯಾವುದೇ ಕ್ಷಣದಲ್ಲಿ ಅಲ್ಲಿ ನರಕಕ್ಕಿಂತಲೂ ಭಯಾನಕ ವಾತಾವರಣ ಸೃಷ್ಟಿಯಾಗುವ ಸಾಧ್ಯತೆಗಳೇ ಹೆಚ್ಚು. ಕಾರಣ ಶಾಂತವಾಗಿರುವ ಬೆಟ್ಟಗಳ ನಡುವೆ ಆಗಾಗ ಪ್ರಕೃತಿ ತನ್ನ ರೌದ್ರ ರೂಪವನ್ನು ಅನಾವರಣ ಮಾಡಿಬಿಡುತ್ತೆ. ಈಗಲೂ ಆಗಿದ್ದು ಅದೇ. ಕಾಶ್ಮೀರದಲ್ಲಿ ಮತ್ತೆ ಮೇಘ ಸ್ಫೋಟಗೊಂಡಿದೆ. ದಿಢೀರನೆ ಬಕ್ಕರಿಸಿದ ಆ ಪ್ರವಾಹ ಅಲ್ಲಿನ ಜನರ ಜೀವನವನ್ನೇ ಕೊಚ್ಚಿಕೊಂಡು ಹೋಗುವಂತೆ ಮಾಡಿದೆ. ಕೇವಲ ಕಾಶ್ಮೀರ ಮಾತ್ರವಲ್ಲ, ಅಸ್ಸಾಂನಲ್ಲೂ ಕೂಡ ಪ್ರವಾಹ ಸುರನ ಅಬ್ಬರ ಜೋರಾಗಿದೆ. ಈ ಬಗ್ಗೆ ಡೀಟೇಲ್ ರಿಪೋರ್ಟ್ ಇಲ್ಲಿದೆ. ಭಾರತದ ಸ್ವರ್ಗದಲ್ಲಿ ನರಕ ದರ್ಶನ. ಮೇಘಸ್ಫೋಟಕ್ಕೆ ನಲುಗಿದ ಹಿಮನಗರಿ. ಕಾಶ್ಮೀರದ ಬೆಟ್ಟಗಳು ಮತ್ತೊಮ್ಮೆ ಭಯದ ಉಸಿರು ಬಿಡ್ತಾ ಇದೆ. ಕಾರಣ ಬೆಟ್ಟಗಳ ಮೇಲೆ ಮತ್ತೆ ಆಕಾಶದ ಚಪ್ಪರ ಹರಿದು ಧೋ ಅಂತ ಮಳೆ ಸುರಿದಿದೆ. ಅದಕ್ಕೆ ಕಾರಣ ಮೇಘಸ್ಫೋಟ. ಹೌದು, ಭಾರತದ ಸ್ವರ್ಗದಲ್ಲಿ ಮತ್ತೆ ನರಕ ದರ್ಶನ ಆಗಿದೆ. ನಿನ್ನೆವರೆಗೂ ಶಾಂತವಾಗಿ ಹರಿತಾ ಇದ್ದ ಹೊಳೆಗಳು ಇಂದು ರಾಕ್ಷಸರಂತೆ ಗರ್ಜಿಸುತ್ತಾ ಎಲ್ಲವನ್ನ ನುಂಗುವ ಪ್ರವಾಹವಾಗಿ ಬದಲಾಗ್ಬಿಟ್ಟಿದೆ. ಸಾಲು ಸಾಲಾಗಿ ಕುಸಿಯುತ್ತಿವೆ ಮಣ್ಣಿನ ಗುಡ್ಡಗಳು. ಕಣ್ಮುಂದೆಯೇ ಕೊಚ್ಚಿ ಹೋಗುತ್ತಿವೆ ರಸ್ತೆಗಳು. ಸೇತುವೆಗಳು ಸಂಪರ್ಕ ಒಂದೊಂದಾಗಿ ಕಳೆದುಕೊಳ್ತಾ ಇದೆ. ಇನ್ನು ಜನರ ಕಣ್ಣೆದುರೇ ಮನೆಗಳು ನೀರಿನಲ್ಲಿ ಕೊಚ್ಚಿ ಹೋಗ್ತಾ ಇವೆ. ಈ ಒಂದೊಂದು ದೃಶ್ಯಗಳು ಆತಂಕ ಮೂಡಿಸ್ತಾ ಇದೆ. ಮೇಘಸ್ಫೋಟ ಅಂದ್ರೆ ಕೇವಲ ಭಾರೀ ಮಳೆಯಲ್ಲ. ಅತ್ಯಲ್ಪ ಪ್ರದೇಶದಲ್ಲಿ ಅತಿ ಕಡಿಮೆ ಸಮಯದಲ್ಲಿ ಅಪಾರ ಪ್ರಮಾಣದ ಮಳೆ ಸುರಿದಾಗ ಉಂಟಾಗುವ ಈ ದುರಂತ ಪರ್ವತ ಪ್ರದೇಶಗಳಲ್ಲಿ ಕ್ಷಣಾರ್ಧದಲ್ಲಿ ಪ್ರವಾಹ ಮತ್ತು ಭೂಕುಸಿತಕ್ಕೆ ಕಾರಣ ಆಗುತ್ತೆ. ಶೋಪಿಯಾನ್ ಜಿಲ್ಲೆಯ ಮೇಲ್ಭಾಗದಲ್ಲಿ ಮೇಘಸ್ಫೋಟದಿಂದಾಗಿ ಜವೂರ, ಬುಡೆರ್ಹಾಮ ಮತ್ತು ಕೆಜರ್ಸೆಂಡಾದಲ್ಲಿ ಹಠಾತ್ ಪ್ರವಾಹ ಉಂಟಾಯಿತು. ಎಸ್ಡಿಆರ್ಎಫ್ ತಂಡವು ತಕ್ಷಣ ರಕ್ಷಣಾ ಕಾರ್ಯಾಚರಣೆಯನ್ನು ಪ್ರಾರಂಭಿಸಿ ಶಾಲಾ ವಿದ್ಯಾರ್ಥಿಗಳು, ಶಿಕ್ಷಕರು ಮತ್ತು ಸಿಬ್ಬಂದಿ ಸೇರಿದಂತೆ ಸುಮಾರು 80 ಜನರನ್ನ ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರ ಮಾಡಲಾಯಿತು. ಏತನ್ಮಧ್ಯೆ ಅನಂತನಾಗ್ ಜಿಲ್ಲೆಯಲ್ಲಿ 2 ಪ್ರತ್ಯೇಕ ಜಿಲ್ಲೆಗಳಲ್ಲಿ ಮೇಘಸ್ಫೋಟಗಳು ವರದಿಯಾಗಿದೆ. ಒಂದು ಪಹಲ್ಗಾಮ್ನ ಬಟಕೋಟ್ನಲ್ಲಿ, ಮತ್ತೊಂದು ಕೋಕರ್ನಾಂಗ್ನ ಮತ್ತಿಂದು. ಈ ಘಟನೆಗಳು ನಲಾ ಲೈಡರ್ನಲ್ಲಿ ಪ್ರವಾಹಕ್ಕೆ ಕಾರಣವಾಯಿತು. ಸದ್ಯಕ್ಕೆ ರಕ್ಷಣಾ ಸಿಬ್ಬಂದಿ ಮತ್ತು ಸ್ಥಳೀಯ ಆಡಳಿತ ತಂಡಗಳು ನಿರಂತರ ಕಾರ್ಯಾಚರಣೆ ನಡೆಸ್ತಾ ಇದ್ರು. ಹವಾಮಾನದ ವೈಪರೀತ್ಯ ಅವರ ಸವಾಲುಗಳನ್ನ ಹೆಚ್ಚು ಮಾಡ್ತಾ ಇದೆ. ಇಂಥ ಪರಿಸ್ಥಿತಿ ಭಾರತದ ಸ್ವರ್ಗ ಆಗಿರೋ ಕಾಶ್ಮೀರದಲ್ಲಿ ಮಾತ್ರ ಸೃಷ್ಟಿಯಾಗಿಲ್ಲ. ಬದಲಾಗಿ ದೇಶದ ಮತ್ತೊಂದು ತುದಿಯಲ್ಲಿ ಅಸ್ಸಾಂ ಕೂಡ ಪ್ರಕೃತಿಯ ಮತ್ತೊಂದು ರೌದ್ರ ಮುಖವನ್ನ ಅನಾವರಣ ಮಾಡಿದೆ. ಸುರಿಯುತ್ತಿರುವ ನಿರಂತರ ಮಳೆಯಿಂದ ಬ್ರಹ್ಮಪುತ್ರ ಮತ್ತು ಅದರ ಉಪನದಿಗಳು ಉಕ್ಕಿ ಹರಿತಾ ಇದೆ. ನದಿಗಳ ನೀರಿನ ಮಟ್ಟ ಏರಿಕೆ ಆಗ್ತಾ ಇದ್ದಂತೆ ನೂರಾರು ಗ್ರಾಮಗಳು ಜಲಾವೃತವಾಗಿದೆ. ಮನೆಗಳ ಮೇಲ್ಛಾವಣಿಗಳೇ ಆಶ್ರಯವಾಗಿರುವಂತಹ ಕುಟುಂಬಗಳು ರಕ್ಷಣಾ ದೋಣಿಗಾಗಿ ಕಾದು ಕುಳಿತಿರುವ ದೃಶ್ಯಗಳು ಮನ ಕಲುಕ್ತಾ ಇದೆ. ಇನ್ನು ನೂರಾರು ಎಕರೆ ಕೃಷಿ ಭೂಮಿಗಳು ನೀರಿನಲ್ಲಿ ಮುಳುಗಿದೆ. ರಸ್ತೆ ಸಂಪರ್ಕ ಕಡಿತಗೊಂಡಿರುವ ಪ್ರದೇಶಗಳಲ್ಲಿ ಆಹಾರ ಮತ್ತು ಔಷಧ ತಲುಪಿಸುವುದೇ ದೊಡ್ಡ ಸವಾಲಾಗಿದೆ. ಒಂದು ಕಡೆ ಬೆಟ್ಟಗಳ ಮೇಲೆ ಆಕಾಶವೇ ಒಡೆದು ಬೀಳ್ತಾ ಇರುವಂತಹ ಮೇಘಸ್ಫೋಟ, ಮತ್ತೊಂದು ಕಡೆ ಸಮತಟ್ಟಿನಲ್ಲಿ ನದಿಗಳು ಮಿತಿಮೀರಿ ಹರಿತಾ ಇರುವಂತಹ ಪ್ರವಾಹ. ಇವು ಕೇವಲ ಪ್ರತ್ಯೇಕ ಘಟನೆಗಳಲ್ಲ, ಹವಾಮಾನ ವೈಪರೀತ್ಯದ ತೀವ್ರ ಪರಿಣಾಮಗಳು. ವಾತಾವರಣದಲ್ಲಿ ಹೆಚ್ಚುತ್ತಾ ಇರುವಂತಹ ತೇವಾಂಶ, ಅತಿವೃಷ್ಟಿಯ ಘಟನೆಯ ಪ್ರಮಾಣ, ಭೂಬಳಕೆಯ ಬದಲಾವಣೆ ಮತ್ತು ಸೂಕ್ಷ್ಮ ಪರಿಸರ ವ್ಯವಸ್ಥೆಗಳ ಮೇಲಿನ ಒತ್ತಡ ಇವೆಲ್ಲವೂ ಇಂಥ ವಿಪತ್ತುಗಳ ತೀವ್ರತೆಯನ್ನ ಹೆಚ್ಚಿಸ್ತಾ ಇದೆ ಅಂತ ತಜ್ಞರು ಸೂಚಿಸುತ್ತಿದ್ದಾರೆ. ಪ್ರಕೃತಿ ಹೀಗೆ ಮತ್ತೆ ಮತ್ತೆ ಎಚ್ಚರಿಕೆಯನ್ನ ನೀಡ್ತಾನೆ ಇದ್ರೆ ನಾವು ಅದನ್ನು ಗಂಭೀರವಾಗಿ ತೆಗೆದುಕೊಳ್ಳೋದೇ ನಿರ್ಲಕ್ಷ್ಯ ಮಾಡಿದ್ದೇ ಹೆಚ್ಚು. ನದಿ ತೀರಗಳ ಅತಿಕ್ರಮಣ, ಅರಣ್ಯ ನಾಶ, ಅಸಮರ್ಪಕ ಅಭಿವೃದ್ಧಿ ಯೋಜನೆಗಳು ಮತ್ತು ಅಪಾಯ ವಲಯಗಳಲ್ಲಿ ಹೆಚ್ಚುತ್ತಾ ಇರುವಂತಹ ನಿರ್ಮಾಣಗಳು ಪ್ರಕೃತಿ ವಿಕೋಪಗಳ ಪರಿಣಾಮವನ್ನ ಇನ್ನಷ್ಟು ಭೀಕರಗೊಳಿಸ್ತಾ ಇದೆಯಾ ಎಂಬ ಪ್ರಶ್ನೆಯೂ ಈಗ ಎದುರಾಗ್ತಾ ಇದೆ. ಕಾಶ್ಮೀರದ ಮೇಘಸ್ಫೋಟವಾಗಲಿ, ಅಸ್ಸಾಂನ ಪ್ರವಾಹ ಆಗಲಿ, ಈ ಘಟನೆಗಳು ಕೇವಲ ಸುದ್ದಿಗಳಲ್ಲ. ಅವು ಹವಾಮಾನ ಬದಲಾವಣೆ, ಪರಿಸರ ಸಂರಕ್ಷಣೆ ಮತ್ತು ವಿಪತ್ತು ನಿರ್ವಹಣೆ ಈ ಕುರಿತು ನಮ್ಮ ಸಮಾಜ ಹಾಗೂ ಆಡಳಿತ ವ್ಯವಸ್ಥೆಗೆ ಎದುರಾಗಿರುವಂತಹ ಗಂಭೀರ ಸವಾಲಿನ ಸಂಕೇತಗಳಾಗಿದೆ. ಪ್ರಕೃತಿಯ ಮುಂದೆ ಮನುಷ್ಯ ಎಷ್ಟೇ ತಂತ್ರಜ್ಞಾನ ಬಳಸಿದ್ರೂ ಒಂದು ಕ್ಷಣದ ಅತಿವೃಷ್ಟಿ, ಒಂದು ಮೇಘಸ್ಫೋಟ ಅಥವಾ ಒಂದು ಪ್ರವಾಹವೇ ಬದುಕಿನ ಲೆಕ್ಕಾಚಾರವನ್ನ ಬದಲಾಯಿಸಬಲ್ಲದು. ಈ ಭೀಭತ್ಸ ದೃಶ್ಯಗಳೇ ಸಾಕ್ಷಿಯಾಗಿದೆ.